ವಿಧಾನಸಭೆಯ ಅಧಿವೇಶನದಲ್ಲಿ ಬಿಜೆಪಿ ಸಭಾತ್ಯಾಗವನ್ನ ಮಾಡಿದೆ. ಸದನಕ್ಕೆ ಮಂತ್ರಿಗಳು ಬಾರದ ಕಾರಣ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸಲಾಗಿದ್ದು, ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಮಂತ್ರಿಗಳು ಯಾಕೆ ಬಂದಿಲ್ಲ? ವಿಧಾನಸಭೆಯ ಅಧಿವೇಶನದಲ್ಲಿ ಬಿಜೆಪಿ ಸಭಾತ್ಯಾಗವನ್ನ ಮಾಡಲಾಗಿದೆ. ಕೆಲ ಮಂತ್ರಿಗಳು ಹಾಜರಾಗದ ಹಿನ್ನೆಲೆ ಆಕ್ರೋಶಗಳು ಕೂಡ ವ್ಯಕ್ತವಾಗಿರುವಂತದ್ದು. ಎಲ್ಲ ವ್ಯವಸ್ಥೆ ಮಾಡಿದೆ, ಆದ್ರೂ ಯಾಕೆ ಮಂತ್ರಿಗಳು ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಿ ಸಭಾತ್ಯಾಗವನ್ನ ಮಾಡಿದೆ ಬಿಜೆಪಿ. ಮಾದೇವಪ್ಪನವರಿದ್ದಾರೆ, ಚರ್ಚೆಗಳಲ್ಲಿ ಭಾಗವಹಿಸದೆ ಅರ್ಥಗರ್ಭಿತವಾದಂಥ ವಿಷಯಗಳನ್ನ ರಾಜ್ಯದ ಹತ್ರ ಹಂಚ್ಕೋದೆ ಇವತ್ತೇನು ಮಾಧ್ಯಮಗಳಿಗೋಸ್ಕರ ಏನು ಥಿಯೇಟ್ರಿಕ್ಸ್ ಮಾಡಬೇಕೋ ಅಷ್ಟರಲ್ಲಿ ವಿಪಕ್ಷಗಳು ಕೂತಿದೆ. ಬಿಟ್ರೆ ಚರ್ಚೆ ಮಾಡ್ಬೇಕಂತಂದ್ರೆ ನೀವೊಂದು ಪರಿಹಾರ ಹುಡುಕ್ಬೇಕಂತಂದ್ರೆ ಇಲ್ಲಿ ಕ್ಯಾಬಿನೆಟ್ ಇದೆ, ಹಿರಿಯ ಸಚಿವರಿದ್ದಾರೆ. ಸುಮ್ಮನೆ ವಾಕ್ಔಟ್ ಮಾಡಿ ನೀವು ರಾಜಕಾರಣಕ್ಕೋಸ್ಕರ ಟಿವಿಗಳಿಗೆ ಮಾಧ್ಯಮಗಳಿಗೋಸ್ಕರ ಬರ್ಸ್ಕೊಳ್ಳೋಕ್ಕೋಸ್ಕರ ಈ ತರ ಮಾಡಿದ್ರೆ ನೀವು ರಾಜ್ಯದ ಕಾಲದ ಅಪಹರಣ ಮಾಡ್ತಾ ಸಮಯ ಅಪಹರಣ ಮಾಡ್ತಾ ಇದೀರಾ. ಇದು ಕೂಡ ಸರಿಯಿಲ್ಲ ಸಭಾಧ್ಯಕ್ಷ. ಬರೀ ನೀವು ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಿ ಒಪ್ಕೊಳ್ಳೋಣ, ವಿರೋಧ ಪಕ್ಷಗಳದ್ದು ಕೂಡ ಜವಾಬ್ದಾರಿ ಇಲ್ವಾ? ಇವತ್ತು 7:30 ಗಂಟೆಗೆ ನೀವು ಕೊಟ್ವಿ ಸಮಯ, ಅವ್ರ ಜವಾಬ್ದಾರಿ ಮಾತಾಡ್ತೀರಿ, ಅವ್ರು ನಿಮ್ಮ ಜವಾಬ್ದಾರಿ ಮಾತಾಡ್ತಾರೆ. ಕೂಡ ಚರ್ಚೆನ ಮುಗಿಸ್ದೆ ಮಂಗಳವಾರ ಚರ್ಚೆನ ಇವತ್ತು ಗುರುವಾರ ಬೆಳಗ್ಗೆ ಕೂಡ ಇವರು ಇದರಲ್ಲಿ ಭಾಗವಹಿಸ್ತಾ ಇದ್ರೆ ಭಾಗವಹಿಸಂತ ಕಾಳಜಿ ಕಾಣ್ತಾ ಇಲ್ಲ ಇವರಲ್ಲಿ. ರಾಜಕಾರಣ ಆಗ್ತಾ ಇಲ್ಲ, ಥಿಯೇಟ್ರಿಕ್ಸ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಸರ್ ನಮ್ಗೆಲ್ಲ ಅರ್ಥ ಆಗಿದೆ. ನಮ್ ಬೇರೆ ಎಲ್ಲಾ ಕಾರ್ಯಕಲಾಪಗಳಿಗಿಂತ ಕಾರ್ಯ ಒತ್ತಡಕ್ಕಿಂತ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸೋದು ಈ ಮನೆ ಈ ಕಡೆ ಸದಸ್ಯರು ಆ ಕಡೆ ಸದಸ್ಯರು ಮಂತ್ರಿಗಳು ಅತ್ಯಂತ ಪ್ರಮುಖವಾದಂಥ ವಿಷಯ. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾನ್ಯ ಶಾಸಕರು ಚರ್ಚೆ ಮಾಡಬೇಕು, ಸಾರ್ವಜನಿಕ ಮಹತ್ವವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಆಡಳಿತಾತ್ಮಕ ವೈಫಲ್ಯಗಳು ಅಥವಾ ಆ ಸುಧಾರಣೆಗಳ ಬಗ್ಗೆ ಸಲಹೆಗಳನ್ನು ಟೀಕೆಗಳನ್ನು ಮಾಡಲಿಕ್ಕೆ ಈ ವೇದಿಕೆ ಬಳಕೆ ಆಗಬೇಕು. ಅದಕ್ಕೆ ಎಲ್ಲರೂ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಹಾಜರಾಗಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ ಮತ್ತು ಈ ಸದನದ ಕಾರ್ಯಕಲಾಪಗಳ ಮಾರ್ಗ ದಿಕ್ಸೂಚಿಯೇ ಅದು. ಇದು ಮಹತ್ತರವಾದಂಥ ಒಂದು ಸಭೆ. ಅದಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಮಂತ್ರಿಗಳೂ ಒಂದೇ ಸಾರಿ ಇರೋದಿಲ್ಲ. ಇವರು ಆ ಕಡೆ ಇದ್ದ ಈ ಕಡೆ ಇರಲಿ, ಈ ಕಡೆಯವರು ಆ ಕಡೆ ಇರಲಿ. ಮುಖ್ಯಮಂತ್ರಿಗಳೇ ಕುರಿತು ಯಾವಾಗಲೂ ಹಾಜರಿರೋದಿಲ್ಲ. ಸರ್ಕಾರದ ಪರವಾಗಿ ಮಂತ್ರಿಗಳು ವಿರೋಧ ಪಕ್ಷಗಳ ಟೀಕೆಗಳನ್ನು ನೋಟ್ ಮಾಡ್ಕೊಂಡಿರ್ತಾರೆ, ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳು ನೋಟ್ ಮಾಡಿರ್ತಾರೆ. ನಾವು ಪ್ರಶ್ನೆ ಅವರು ಎತ್ತಿದಾಗ ನಾವು ಇಲ್ಲೇ ಇದ್ವಿ, ನಮ್ಮ 3-4 ಜನ ಮಂತ್ರಿಗಳು ನನ್ನೂ ಸೇರಿಸಿ ಇಲ್ಲೇ ಇದ್ವಿ. ಅವರು ಚರ್ಚೆ ಪ್ರಾರಂಭ ಮಾಡ್ಬೋದಾಗಿತ್ತು. ಅಲ್ಲಿ ತನಕ ನಾವೆಲ್ಲ ಅವರು ಹೇಳ್ತಕ್ಕಂಥ ಗಂಭೀರವಾದಂಥ ವಿಷಯಗಳನ್ನು ನೋಟ್ ಮಾಡಿಕೊಂಡು ಅವ್ರು ಸೂಕ್ತವಾದಂಥ ಉತ್ತರವನ್ನು ನಾವು ಸರ್ಕಾರದಿಂದ ಕೊಡ್ತೀವಿ. ಸರ್ಕಾರ ಉತ್ತರ ಕೊಡದೆ ಫಲಾನಯನ ಮಾಡೋದಿಲ್ಲ. ಫಲಾನಯ ಮಾಡೋ ಸರ್ಕಾರ ಅಲ್ಲ ಇದು. ಅವರು ಏನೇ ಟೀಕೆ ಮಾಡಲಿ ಅವ್ರಿಗೆ ಹಕ್ಕಿದೆ ಮಾಡೋದಕ್ಕೆ, ಅದು ಅವರ ಕರ್ತವ್ಯ ಮತ್ತು ಹಕ್ಕು, ಅದನ್ನು ನಾವು ಮೊಟಕುಗೊಳಿಸೋದಿಲ್ಲ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಬರಬೇಕು, ಇವರೇ ನಾವು ಇಲ್ಲಿ ಇದ್ದೀವಿ. ಖುದ್ದು 4 ಜನ ಮಂತ್ರಿಗಳು ಕಲಾಪ ಪ್ರಾರಂಭ ಆಗೋ ಇದ್ದೀವಿ. ಉಳಿದವರು ಬರ್ತಾರೆ. ಕೆಲವರಿಗೆ ಆ ಮನೆಯಲ್ಲಿ ಇವತ್ತು ಡ್ಯೂಟಿ ಇದೆ, ಅಲ್ಲಿ ಕೆಲವರು ಇದ್ದಾರೆ. ಚರ್ಚೆ ನಮ್ಮ ಮುಂದೆ ಈ ರೀತಿ ಆಗದಿದ್ದ ರೀತಿಯಲ್ಲಿ ಅವರಿದ್ದಾಗಲೂ ನಡೆದಿದ್ದಾವೆ. ಅದನ್ನು ನೀವು ಮಾಡಿದ್ದಕ್ಕೆ ನಾವು ಮಾಡ್ತೀವಿ, ನಾವು ಮಾಡಿದ್ದೀವಿ, ನೀವು ಮಾಡ್ತಕ್ಕಂಥ ಸಬೂಬುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಮನೆ ಅಧ್ಯಕ್ಷರೇ, ನಿಮ್ಮ ಕಾಳಜಿ ನಿಮ್ಮ ಕಳಕಳಿ ನಮ್ಗೆ ಅರ್ಥ ಆಗಿದೆ. ಅವ್ರು ಮಾತಾಡಲಿ, ನೋಟ್ ಮಾಡಿಕೊಂಡು ಉತ್ತರ ಕೊಡುವಾಗ ಸಮರ್ಥವಾದಂಥ ಉತ್ತರವನ್ನು. ಸಭಾಧ್ಯಕ್ಷರೇ, ನೀವು ಹೆಡ್ ಮಾಸ್ಟರ್ ಥರ ನಮ್ಮನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಒಂದು ನಿಮಿಷ ಸಭಾಧ್ಯಕ್ಷರೇ, ನಾವು ಆದಷ್ಟು ಪರಿಪಾಲನೆ ಮಾಡ್ತಾ ಇದ್ದೀವಿ. ಕಳೆದ ಸರ್ಕಾರದಲ್ಲಿ BJP ಸರ್ಕಾರದಲ್ಲೂ ಇದ್ದೇ ಸಭಾಧ್ಯಕ್ಷರೇ, 11 ಗಂಟೆಗೆ ಅಸೆಂಬ್ಲಿ ಕರೀತಾ ಇದ್ರು. 12 ಗಂಟೆ ಆದ್ರೂ ಮಂತ್ರಿಗಳಾಗಲಿ ಬೇರೆ ಶಾಸಕರಾಗಲಿ ಆಡಳಿತ ಪಕ್ಷದ ಶಾಸಕರಾಗಲಿ ಬರ್ತಾ ಇರಲಿಲ್ಲ. ನೀವು ಆಗಿದ್ರು BJP ಸರ್ಕಾರದಲ್ಲಿ 11 ಗಂಟೆಗೆ ಅಸೆಂಬ್ಲಿ ಕರೆದು 11:30 12 ಗಂಟೆಗೆ ಸ್ಟಾರ್ಟ್ ಆಗೋದು ಸಭಾಧ್ಯಕ್ಷ. ನೀವು ಇರ್ತಾ ಇದ್ರಿ ಆಗ. ಈಗ ಅಟ್ಲೀಸ್ಟ್ ನೀವು 10 ಗಂಟೆಗೆ ಕರೆದಿದ್ದೀವಿ, 10:20 ಇದ್ದೀವಿ, 20 ನಿಮಿಷ ಲೇಟ್ ಆಗಿದೆ. ಅದನ್ನೇ ದೊಡ್ಡದಾಗಿ ರಾಜಕಾರಣ ಮಾಡಲಿಕ್ಕೋಸ್ಕರ ಪ್ರತಿಪಕ್ಷಗಳು ಈ ಥರ ಮಾಡಬಾರ್ದು. ಅವರು ಜವಾಬ್ದಾರಿ ತಿಳ್ಕೊಂಡು ಅವರು ಮಾಡ್ಬೇಕು ಸಭಾಧ್ಯಕ್ಷ. ನಾವು ಇನ್ನೂ ತಿದ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡೋಣ ಸಭಾಧ್ಯಕ್ಷ. ಈಗ ನಾನು ಒಂದು ಸೆಕೆಂಡ್ ಈ ಚರ್ಚೆ ಮುಗಿಸಿ ಬೇರೆ ಮಾತಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ಸ್ವಲ್ಪ ಮಾತಾಡಲಿಕ್ಕಿದೆ. ಈಗ ವಿಚಾರ ಅಂತ ಹೇಳಿದರೆ, ನಮಗೆ ಸದನ ಚೆನ್ನಾಗಿ ನಡೆಸಿಕೊಂಡು ಹೋಗಿ ನಮ್ಮೆಲ್ಲ ಚರ್ಚೆಗಳಾಗಬೇಕು, ಬಿಲ್ಗಳು ಪಾಸ್ ಆಗಬೇಕು, ಕಾಲಿಂಗ್ ಅಟೆನ್ಷನ್ ಎಲ್ಲ ಶಾಸಕರ ಅವಕಾಶ ಸಿಗಬೇಕು. ಇದು ಆಗಬೇಕಾದ್ರೆ ನಾವಿದ್ದುಕೊಂಡು ಅವರನ್ನು ದೋಷಿಸೋದು, ಅವರಲ್ಲಿದ್ದುಕೊಂಡು ನಮ್ಮನ್ನು ದೋಷಿಸಿದರೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ.
ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸರಿಯಾಗಿ ಹೋಗುವಂಥ ವ್ಯವಸ್ಥೆಯನ್ನು ಆಗಬೇಕು. ಅದಕ್ಕಾಗಿ ಮುಂದೆ ಕಾಗೆ ಅವರು ಬಹುಶಃ ತಾವು ಹೇಳಿದ್ರಿ ಒಂದು ಸೆಷನ್ ಸಂಜೆ ಹೊತ್ತಾದ ಮನೆ ಮಿನಿಸ್ಟ್ರಿಗಳೆಲ್ಲ ಸಿಗಬೇಕಂತೇಳಿ. ಕಾಗೆ ಅವರೇ, ಶಾಸಕರೇ, CLP ಕರೆಯುವುದು ಅದಕ್ಕೆ. ಇದು ವಿಚಾರನೆ ಎಲ್ಲ ನಿಮ್ಮ CLPಯಲ್ಲಿ ಡಿಸ್ಕಸ್ ಮಾಡಿ, ನಿಮ್ಗೆ ಅವಕಾಶ ಇದೆ. ಈ ವಿಚಾರ ತಾವು CLPಯಲ್ಲಿ ಹೇಳಿ. ನಾನೊಬ್ಬ ನನ್ನ ರಿಕ್ವೆಸ್ಟ್ ಸಬ್ಮಿಷನ್ ಅಂತ ಹೇಳಿದರೆ, ನಮ್ಮ ನಿಗದಿಯಾದಾಗ ವಿಧಾನಸಭೆಯ ಅಧಿವೇಶನ ನಿಗದಿಯಾದಾಗ ಮತ್ತು ಆ ದಿವಸದ ಸಮಯ ನಿಗದಿಯಾಗ ಏನೇ ಕೆಲಸ ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟುಕೊಂಡು ವಿಧಾನಸಭೆಯ ಅಧಿವೇಶನದಲ್ಲಿ ಬಿಜೆಪಿ ಸಭಾತ್ಯಾಗವನ್ನ ಮಾಡಿದೆ. ಸದನಕ್ಕೆ ಮಂತ್ರಿಗಳು ಬಾರದ ಕಾರಣ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸಲಾಗಿದ್ದು, ಇಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಮಂತ್ರಿಗಳು ಯಾಕೆ ಬಂದಿಲ್ಲ? ವಿಧಾನಸಭೆಯ ಅಧಿವೇಶನದಲ್ಲಿ ಬಿಜೆಪಿ ಸಭಾತ್ಯಾಗವನ್ನ ಮಾಡಲಾಗಿದೆ. ಕೆಲ ಮಂತ್ರಿಗಳು ಹಾಜರಾಗದ ಹಿನ್ನೆಲೆ ಆಕ್ರೋಶಗಳು ಕೂಡ ವ್ಯಕ್ತವಾಗಿರುವಂತದ್ದು. ಎಲ್ಲ ವ್ಯವಸ್ಥೆ ಮಾಡಿದೆ, ಆದ್ರೂ ಯಾಕೆ ಮಂತ್ರಿಗಳು ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಿ ಸಭಾತ್ಯಾಗವನ್ನ ಮಾಡಿದೆ ಬಿಜೆಪಿ. ಮಾದೇವಪ್ಪನವರಿದ್ದಾರೆ, ಚರ್ಚೆಗಳಲ್ಲಿ ಭಾಗವಹಿಸದೆ ಅರ್ಥಗರ್ಭಿತವಾದಂಥ ವಿಷಯಗಳನ್ನ ರಾಜ್ಯದ ಹತ್ರ ಹಂಚ್ಕೋದೆ ಇವತ್ತೇನ್ ಮಾಧ್ಯಮಗಳಿಗೋಸ್ಕರ ಏನ್ ಥಿಯೇಟ್ರಿಕ್ಸ್ ಮಾಡಬೇಕೋ ಅಷ್ಟರಲ್ಲಿ ವಿಪಕ್ಷಗಳು ಕೂತಿದೆ. ಬಿಟ್ರೆ ಚರ್ಚೆ ಮಾಡ್ಬೇಕಂತಂದ್ರೆ, ನೀವೊಂದು ಪರಿಹಾರ ಹುಡುಕ್ಬೇಕಂತಂದ್ರೆ ಇಲ್ಲಿ ಕ್ಯಾಬಿನೆಟ್ ಇದೆ, ಹಿರಿಯ ಸಚಿವರಿದ್ದಾರೆ. ಸುಮ್ಮನೆ ವಾಕ್ಔಟ್ ಮಾಡಿ ನೀವು ರಾಜಕಾರಣಕ್ಕೋಸ್ಕರ ಟಿವಿಗಳಿಗೆ ಮಾಧ್ಯಮಗಳಿಗೋಸ್ಕರ ಬರ್ಸ್ಕೊಳ್ಳೋಕ್ಕೋಸ್ಕರ ಈ ತರ ಮಾಡಿದ್ರೆ ನೀವು ರಾಜ್ಯದ ಕಾಲದ ಅಪಹರಣ ಮಾಡ್ತಾ ಸಮಯ ಅಪಹರಣ ಮಾಡ್ತಾ ಇದೀರಾ. ಇದು ಕೂಡ ಸರಿಯಿಲ್ಲ ಸಭಾಧ್ಯಕ್ಷರೇ. ಬರೀ ನೀವು ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಿ ಒಪ್ಕೊಳ್ಳೋಣ, ವಿರೋಧ ಪಕ್ಷಗಳದ್ದು ಕೂಡ ಜವಾಬ್ದಾರಿ ಇಲ್ವಾ? ಇವತ್ತು 7:30 ಗಂಟೆಗೆ ನೀವು ಕೊಟ್ವಿ ಸಮಯ, ಅವ್ರ ಜವಾಬ್ದಾರಿ ಮಾತಾಡ್ತೀರಿ, ಅವ್ರು ನಿಮ್ಮ ಜವಾಬ್ದಾರಿ ಮಾತಾಡ್ತಾರೆ. ಕೂಡ ಚರ್ಚೆನ ಮುಗಿಸ್ದೆ ಮಂಗಳವಾರ ಚರ್ಚೆನ ಇವತ್ತು ಗುರುವಾರ ಬೆಳಗ್ಗೆ ಕೂಡ ಇವರು ಇದರಲ್ಲಿ ಭಾಗವಹಿಸ್ತಾ ಇದ್ರೆ ಭಾಗವಹಿಸಂತ ಕಾಳಜಿ ಕಾಣ್ತಾ ಇಲ್ಲ ಇವರಲ್ಲಿ. ರಾಜಕಾರಣ ಆಗ್ತಾ ಇಲ್ಲ, ಥಿಯೇಟ್ರಿಕ್ಸ್ ಆಗ್ತಾ ಇಲ್ಲ, ಸರ್ ಕಾಳಜಿ ನಮ್ಗೆಲ್ಲ ಅರ್ಥ ಆಗಿದೆ. ನಮ್ ಬೇರೆ ಎಲ್ಲಾ ಕಾರ್ಯಕಲಾಪಗಳಿಗಿಂತ ಕಾರ್ಯ ಒತ್ತಡಕ್ಕಿಂತ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸೋದು ಈ ಕಡೆ ಸದಸ್ಯರು ಆ ಕಡೆ ಸದಸ್ಯರು ಮಂತ್ರಿಗಳು ಅತ್ಯಂತ ಪ್ರಮುಖವಾದಂಥ ವಿಷಯ. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾನ್ಯ ಶಾಸಕರು ಚರ್ಚೆ ಮಾಡಬೇಕು, ಸಾರ್ವಜನಿಕ ಮಹತ್ವವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಆಡಳಿತಾತ್ಮಕ ವೈಫಲ್ಯಗಳು ಅಥವಾ ಆ ಸುಧಾರಣೆಗಳ ಬಗ್ಗೆ ಸಲಹೆಗಳನ್ನು ಟೀಕೆಗಳನ್ನು ಮಾಡಲಿಕ್ಕೆ ಈ ವೇದಿಕೆ ಬಳಕೆ ಆಗಬೇಕು. ಅದಕ್ಕೆ ಎಲ್ಲರೂ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಹಾಜರಾಗಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ ಮತ್ತು ಈ ಸದನದ ಕಾರ್ಯಕಲಾಪಗಳ ಮಾರ್ಗದಿಕ್ಸೂಚಿಯೇ ಅದು. ಇದು ಮಹತ್ತರವಾದಂಥ ಒಂದು ಸಭೆ. ಅದಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಮಂತ್ರಿಗಳೂ ಒಂದೇ ಸಾರಿ ಇರೋದಿಲ್ಲ. ಇವರು ಆ ಕಡೆ ಇದ್ದ ಈ ಕಡೆ ಇರಲಿ, ಈ ಕಡೆಯವರು ಆ ಕಡೆ ಇರಲಿ. ಮುಖ್ಯಮಂತ್ರಿಗಳೇ ಕುರಿತು ಯಾವಾಗಲೂ ಹಾಜರಿರೋದಿಲ್ಲ. ಸರ್ಕಾರದ ಪರವಾಗಿ ಮಂತ್ರಿಗಳು ವಿರೋಧ ಪಕ್ಷಗಳ ಟೀಕೆಗಳನ್ನು ನೋಟ್ ಮಾಡ್ಕೊಂಡಿರ್ತಾರೆ, ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳು ನೋಟ್ ಮಾಡಿರ್ತಾರೆ. ನಾವು ಪ್ರಶ್ನೆ ಅವರು ಎತ್ತಿದಾಗ ನಾವು ಇಲ್ಲೇ ಇದ್ವಿ, ನಮ್ಮ 3-4 ಜನ ಮಂತ್ರಿಗಳು ನನ್ನೂ ಸೇರಿಸಿ ಇಲ್ಲೇ ಇದ್ವಿ. ಅವರು ಚರ್ಚೆ ಪ್ರಾರಂಭ ಮಾಡ್ಬೋದಾಗಿತ್ತು. ಅಲ್ಲಿ ತನಕ ನಾವೆಲ್ಲ ಅವರು ಹೇಳ್ತಕ್ಕಂಥ ಗಂಭೀರವಾದಂಥ ವಿಷಯಗಳನ್ನು ನೋಟ್ ಮಾಡಿಕೊಂಡು ಅವ್ರು ಸೂಕ್ತವಾದಂಥ ಉತ್ತರವನ್ನು ನಾವು ಸರ್ಕಾರದಿಂದ ಕೊಡ್ತೀವಿ. ಸರ್ಕಾರ ಉತ್ತರ ಕೊಡದೆ ಫಲಾನಯನ ಮಾಡೋದಿಲ್ಲ. ಫಲಾನಯ ಮಾಡೋ ಸರ್ಕಾರ ಅಲ್ಲ ಇದು. ಅವರು ಏನೇ ಟೀಕೆ ಮಾಡಲಿ ಅವ್ರಿಗೆ ಹಕ್ಕಿದೆ ಮಾಡೋದಕ್ಕೆ, ಅದು ಅವರ ಕರ್ತವ್ಯ ಮತ್ತು ಹಕ್ಕು. ಅದನ್ನು ನಾವು ಮೊಟಕುಗೊಳಿಸೋದಿಲ್ಲ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಬರಬೇಕು, ಇವರೇ ನಾವು ಇಲ್ಲಿ ಇದ್ದೀವಿ. ಖುದ್ದು 4 ಜನ ಮಂತ್ರಿಗಳು ಕಲಾಪ ಪ್ರಾರಂಭ ಆಗೋ ಇದ್ದೀವಿ. ಉಳಿದವರು ಬರ್ತಾರೆ. ಕೆಲವರಿಗೆ ಆ ಮನೆಯಲ್ಲಿ ಇವತ್ತು ಡ್ಯೂಟಿ ಇದೆ, ಅಲ್ಲಿ ಕೆಲವರು ಇದ್ದಾರೆ. ಚರ್ಚೆ ನಮ್ಮ ಮುಂದೆ ಈ ರೀತಿ ಆಗದಿದ್ದ ರೀತಿಯಲ್ಲಿ ಅವರಿದ್ದಾಗಲೂ ನಡೆದಿದ್ದಾವೆ. ಅದನ್ನು ನೀವು ಮಾಡಿದ್ದಕ್ಕೆ ನಾವು ಮಾಡ್ತೀವಿ, ನಾವು ಮಾಡಿದ್ದೀವಿ. ನೀವು ಮಾಡ್ತಕ್ಕಂಥ ಸಬೂಬುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಿಮ್ಮ ಕಾಳಜಿ ನಿಮ್ಮ ಕಳಕಳಿ ನಮ್ಗೆ ಅರ್ಥ ಆಗಿದೆ. ಅವ್ರು ಮಾತಾಡಲಿ, ನೋಟ್ ಮಾಡಿಕೊಂಡು ಉತ್ತರ ಕೊಡುವಾಗ ಸಮರ್ಪಕವಾದಂಥ ಉತ್ತರವನ್ನು. ಸಭಾಧ್ಯಕ್ಷರೇ, ನೀವು ಹೆಡ್ ಮಾಸ್ಟರ್ ಥರ ನಮ್ಮನ್ನೆಲ್ಲ ಸ್ಟ್ರಿಕ್ಟ್ ಆಗಿಲ್ಲ. ಒಂದು ನಿಮಿಷ ಸಭಾಧ್ಯಕ್ಷರೇ, ನಾವು ಆದಷ್ಟು ಪರಿಪಾಲನೆ ಮಾಡ್ತಾ ಇದ್ದೀವಿ. ಕಳೆದ ಸರ್ಕಾರದಲ್ಲಿ BJP ಸರ್ಕಾರದಲ್ಲೂ ಇದ್ದೇ ಸಭಾಧ್ಯಕ್ಷರೇ 11 ಗಂಟೆಗೆ ಅಸೆಂಬ್ಲಿ ಕರೀತಾ ಇದ್ರು. 12 ಗಂಟೆ ಆದ್ರೂ ಮಂತ್ರಿಗಳಾಗಲಿ ಬೇರೆ ಶಾಸಕರಾಗಲಿ ಆಡಳಿತ ಪಕ್ಷದ ಶಾಸಕರಾಗಲಿ ಬರ್ತಾ ಇರಲಿಲ್ಲ. ನೀವು ಆಗಿದ್ರು BJP ಸರ್ಕಾರದಲ್ಲಿ 11 ಗಂಟೆಗೆ ಅಸೆಂಬ್ಲಿ ಕರೆದು 11:30 12 ಗಂಟೆಗೆ ಸ್ಟಾರ್ಟ್ ಆಗೋದು ಸಭಾಧ್ಯಕ್ಷ. ನೀವು ಇರ್ತಾ ಇದ್ರಿ ಆಗ. ಈಗ ಅಟ್ಲೀಸ್ಟ್ ನೀವು 10 ಗಂಟೆಗೆ ಕರೆದಿದ್ದೀವಿ, 10:20 ಇದ್ದೀವಿ, 20 ನಿಮಿಷ ಲೇಟ್ ಆಗಿದೆ. ಅದನ್ನೇ ದೊಡ್ಡದಾಗಿ ರಾಜಕಾರಣ ಮಾಡಲಿಕ್ಕೋಸ್ಕರ ಪ್ರತಿಪಕ್ಷಗಳು ಈ ಥರ ಮಾಡಬಾರ್ದು. ಅವರು ಜವಾಬ್ದಾರಿ
ತಿಳ್ಕೊಂಡು ಅವರು ಮಾಡ್ಬೇಕಾ ಸಭಾಧ್ಯಕ್ಷ, ನಾವು ಇನ್ನೂ ತಿದ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡೋಣ ಸಭಾಧ್ಯಕ್ಷ. ಈಗ ನಾನೇ ಒಂದು ಸೆಕೆಂಡ್ ಇದು ಈ ಚರ್ಚೆ ಮುಗಿಸಿ ಬೇರೆ ಮಾತಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ಸ್ವಲ್ಪ ಮಾತಾಡಲಿಕ್ಕಿದೆ. ಈಗ ವಿಚಾರ ಅಂತ ಹೇಳಿದರೆ, ನಮಗೆ ಸದನ ಚೆನ್ನಾಗಿ ನಡೆಸಿಕೊಂಡು ಹೋಗಿ ನಮ್ಮೆಲ್ಲ ಚರ್ಚೆಗಳಾಗಬೇಕು, ಬಿಲ್ಗಳು ಪಾಸ್ ಆಗಬೇಕು, ಕಾಲಿಂಗ್ ಅಟೆನ್ಷನ್ ಎಲ್ಲ ಶಾಸಕರ ಅವಕಾಶ ಸಿಗಬೇಕು. ಇದು ಆಗಬೇಕಾದ್ರೆ ನಾವಿದ್ದುಕೊಂಡು ಅವ್ರನ್ನ ದೋಷಿಸೋದು, ಅವರಲ್ಲಿದ್ದುಕೊಂಡು ನಮ್ಮನ್ನು ದೋಷಿಸಿದರೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಂಡು ನಾವು ಸರಿಯಾಗಿ ಹೋಗುವಂಥ ವ್ಯವಸ್ಥೆಯನ್ನು ಆಗಬೇಕು. ಅದಕ್ಕಾಗಿ ಮುಂದೆ ಕಾಗೆ ಅವ್ರು ಬಹುಶಃ ತಾವು ಹೇಳಿದ್ರಿ ಒಂದು ಸೆಷನ್ ಸಂಜೆ ಹೊತ್ತಾದ ಮನೆ ಮಿನಿಸ್ಟ್ರುಗಳೆಲ್ಲ ಸಿಗಬೇಕಂದ್ರೆ, ಕಾಗೆ ಅವರೇ ಶಾಸಕರೇ, CLP ಕರೆಯುವುದು ಅದಕ್ಕೆ. ಇದು ವಿಚಾರನೆಲ್ಲ ನಿಮ್ಮ CLPಯಲ್ಲಿ ಡಿಸ್ಕಸ್ ಮಾಡಿ, ನಿಮ್ಗೆ ಅವಕಾಶ ಇದೆ. ಈ ವಿಚಾರ ತಾವು CLPಯಲ್ಲಿ ಹೇಳಿ. ನಾನೊಬ್ಬ ನನ್ನ ರಿಕ್ವೆಸ್ಟ್ ಸಬ್ಮಿಷನ್ ಅಂತ ಹೇಳಿದರೆ, ನಮ್ಮ ನಿಗದಿ ಆದಾಗ, ವಿಧಾನಸಭೆಯ ಅಧಿವೇಶನ ನಿಗದಿ ಆದಾಗ ಮತ್ತು ಆ ದಿವಸದ ಸಮಯ ನಿಗದಿ ಆಗ ಏನೇ ಕೆಲಸ ಇದ್ದರೂ ಕೂಡ ಅದನ್ನೆಲ್ಲ ಬದಿಗಿಟ್ಟುಕೊಂಡು